ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ ಅವಧೂತರ, ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಬೇಡುವೆ ನಭವ ನಿಮ್ಮನು ಭವಭವದೊಳು ಮಾಡೆನಗೊಲಿದು ಸುಗುಣ ಸಂತತಿಯ ನಿಂತು. ಶ್ರೀಮನ್ ನಿಜಗುಣ ಶ್ರೀಗಳವರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೇ ಭಗವಂತ, ನನಗೆ ಎಷ್ಟರ ಜನ್ಮಗಳನ್ನು ಕೊಡು, ಪ್ರತಿಯೊಂದು ಜನ್ಮದಲ್ಲಿ ಸದ್ಗುಣಗಳನ್ನು ಕೊಡು ಅಂತ ಕೇಳಿಕೊಂಡ್ರು. ಮನುಷ್ಯನಿಗೆ ಸದ್ಗುಣಗಳಿದ್ದರೆ ಜ್ಞಾನ ಅನ್ನುವಂಥದ್ದಾಗ್ತದೆ. ಜ್ಞಾನದಿಂದ ಮುಕ್ತಿಯನ್ನು ಪಡಿತಾ ಇದ್ದಾನೆ. ಸದ್ಗುಣಗಳು ನಮ್ಮ ಅಂತಃಕರಣವನ್ನು ಪರಿಶುದ್ಧ ಮಾಡ್ತಾ ಇದ್ದಾವೆ. ಶುದ್ಧವಾದ ಅಂತಃಕರಣದೊಳಗನ ಭಗವಂತನ ಸಾಕ್ಷಾತ್ಕಾರ ಅನ್ನುವಂಥದ್ದಾಗ್ತದೆ. ಅದಕ್ಕೆ ನಾವು ಆದಷ್ಟು ಸದ್ಗುಣಗಳನ್ನು ಪ್ರಯತ್ನಪೂರ್ವಕವಾಗಿ ಸಂಪಾದನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಪರಮಾತ್ಮನಲ್ಲಿ ಬೇಡಿಕೊಳ್ಳುವಂಥ ಸದ್ಗುಣಗಳು ಯಾವುವು ಅಂತಂದರೆ, ಶ್ರುತಿ ಬೋಧನೆಯೊಳು ಉಪರತಿ ಇಲ್ಲದಿಹುದನು ನುತಿವೆತ್ತ ಕೈಸಾರುತಿಹ ಮನೋರಥವನು ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ಬೋಧನೆಯೊಳು, ಶ್ರುತಿ ಅಂತಂದರೆ ಈಗ ವೇದಗಳು ಅಂತದ 4 ವೇದಗಳು. ವಿದ್ ಧಾತುವಿನಿಂದ ವೇದ ಅನ್ನುವಂಥ ಶಬ್ದ ಅನ್ನುವಂಥದ್ದು ನಿಷ್ಪತ್ತಿಯಾಗಿದೆ. ವೇದ ಅಂತಂದ್ರೆ ಏನು? ಇಲ್ಲಿ ಜ್ಞಾನ ಅಂತ. ಇಲ್ಲಿ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವೇದಗಳದಾವು. ಆ ವೇದಗಳಲ್ಲಿ 3 ಭಾಗಗಳನ್ನು ಮಾಡ್ತಾರೆ: ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಅಂಥೇಳಿ. ಆ ವೇದಗಳ ಕೊನೆಯ ಭಾಗವೇ ಜ್ಞಾನಕಾಂಡ ಅಂತ ಹೇಳಿಸ್ಕೊಳ್ತದೆ. ಅವುಗಳಿಗೇನೆ ಉಪನಿಷತ್ತುಗಳು ಅಂತ ಕರೀತಾ ಇದ್ದಾರೆ, ಶ್ರುತಿ ಅಂತಲೂ ಕೂಡ ಕರೀತಾ ಇದ್ದಾರೆ. ತನ್ನ ಅನಾದಿ ಅವಿದ್ಯೆಯಂ ನಾಡೆ ಕೆಡಿಸಿ ಪರಮೋನ್ನತಿಯ ನೈದಿಸುವ ಕಾರಣಂ ವಿದ್ಯೆಗನ್ಯವೇ ಸುಉಪನಿಷದರ್ಥ ಅಂತ ಶ್ರೀಮನ್ ನಿಜಗುಣ ಶ್ರೀಗಳವರು ಉಪದೇಶ ಮಾಡಿಕೊಂಡು ಬಂದರು. ಅಂದರೆ ಅನಾದಿ ಕಾಲದಿಂದ ನಮ್ಮ ಸ್ವರೂಪವನ್ನು ಅಜ್ಞಾನ ಆವರಣ ಮಾಡಿಬಿಟ್ಟದು, ತಿಳಿಗೊಡಲಾರ್ದಂಗೆ ಮಾಡಿಬಿಟ್ಟದು. ಅಂಥ ಅಜ್ಞಾನವನ್ನು ಸಮೂಲವಾಗಿ ನಾಶ ಮಾಡಿ ಆ ಭಗವಂತನ ಸಾಕ್ಷಾತ್ಕಾರವನ್ನು ಯಾವುದು ಮಾಡಿಕೊಡ್ತದೆ ಅಂತಂದರೆ ಇದೇ ಉಪನಿಷತ್ತು, ಅಂದರೆ ವಿದ್ಯೆ ಅನ್ನುವಂಥದ್ದು. ಇದು ಬ್ರಹ್ಮವಿದ್ಯೆ ಅಂತ ಹೇಳಿಸ್ಕೊಳ್ತದೆ. ಈ ಉಪದೇಶ ಅಂದರೆ ನಾವು ಗುರುಗಳಿಂದ ಈ ಉಪನಿಷತ್ತುಗಳ ಶ್ರವಣವನ್ನು ನಾವು ಮಾಡಬೇಕು. ಆ ಶ್ರವಣ ಮಾಡುವಾಗ ನಮಗೆ ಸಾಕನ್ನುವಂಥ ಬುದ್ಧಿ ಬರಬಾರದು ಅಂತ ಕೇಳ್ತಾರೆ. ಶ್ರುತಿ ಬೋಧನೆಯೊಳು ಉಪರತಿ ಇಲ್ಲದಿಹುದನು ಅಂದರೆ ವೇದಾಂತದ ಒಂದು ಉಪದೇಶ ಅನ್ನುವಂಥದ್ದನ್ನು ನಾವೇನು ಕೇಳ್ತೀವಲ್ಲ, ಗುರುವಿನ ಮುಖಾಂತರವಾಗಿ ಅದನ್ನು ನಾವು ಶ್ರವಣ ಮಾಡ್ತೀವಿ. ಆ ಶ್ರವಣ ಮಾಡೋ ಸಮಯದೊಳಗೆ ಸಾಕಪ್ಪ ಅನ್ನುವಂಥ ಭಾವನೆ ಬರಬಾರ್ದು ನಮಗೆ. ಯಾಕಂದರೆ ಅದನ್ನು ನಾವು ಕೇಳಿ 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 ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳ್ಕೊಳ್ಬೇಕಾಗ್ಯದ, ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ನಾವು ಕಳ್ಕೊಳ್ಬೇಕಾಗ್ಯದ.
ನಾವು ಆತ್ಮಜ್ಞಾನ ಮಾಡಿಕೊಂಡು ನಾವು ಮುಕ್ತರಾಗಬೇಕಾಗ್ಯದ. ಅದಕ್ಕೆ ಯಾಕಂದ್ರೆ ನಾವು ಪ್ರಪಂಚದ ಒಂದು ಮಾತುಗಳನ್ನು ನಾವು ಎಷ್ಟು ಮಾತಾಡಿದ್ರೂ ಕೂಡ ನಮಗಲ್ಲಿ ಸಾಕು ಅನಿಸೋದಿಲ್ಲ. ಯಾಕಂದರೆ ಈ ಸಂಸಾರದ ವ್ಯವಹಾರಗಳ ಬಗ್ಗೆ, ಈ ಪ್ರಪಂಚದ ವಿಷಯಗಳ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಕೂಡ, ಯಾಕಂದರೆ ಅಭ್ಯಾಸ ಆಗಿಬಿಟ್ಟದ. ಬಹುಜನ್ಮ ಅನಂತ ಜನ್ಮಗಳ ಒಂದು ಅಭ್ಯಾಸದಿಂದ ಈ ಪ್ರಾಪಂಚಿಕ ವಿಷಯಗಳ ಮಾತುಗಳಲ್ಲಿ ಸಾಕನ್ನುವಂಥ ಭಾವನೆ ಬರೋದಿಲ್ಲ. ಆದರೆ ಈ ವೇದಾಂತ ವಿಚಾರಗಳು ಅಂತಂದರೆ ನಮ್ಮ ಮನಸ್ಸಿಗೆ ಸಾಕು ಅನ್ನಿಸ್ತಾವೆ. ನಾವು ಭಾಳ ಅಂದರೆ 1 ಗಂಟೆ ಶ್ರವಣ ಮಾಡಬಹುದು, ಅರ್ಧ ಗಂಟೆ ಶ್ರವಣ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿಗಾಯಿತು ಅಂತಂದರೆ ಸಾಕಪ್ಪ ಸಾಕಪ್ಪ ಅಂತ ಅನ್ನಿಸ್ತದೆ. ಅದಕ್ಕೆ ಈ ಸಾಕು ಅನ್ನುವಂಥ ಭಾವನೆ ನನಗೆ ಬರಬಾರದು. ಆ ಸಾಕೆಂಬ ಭಾವನೆ ಇಲ್ಲದಿರುವಿಕೆಯನ್ನೇ ನನಗೆ ಕೊಡು ಅಂಥೇಳಿ ಶ್ರೀಮನ್ನಿಜುಣ ಶ್ರೀಗಳವರು ಭಗವಂತನಲ್ಲಿ ಪ್ರಾರ್ಥನೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಆ ವೇದಗಳ ಉಪದೇಶ ಅನ್ನುವಂಥದ್ದು ನಾವು ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಏನು ಅನೇಕ ದುಃಖ ನಾವು ಅನುಭೋಗ ಮಾಡೇವಲ್ಲ, ಆ ಎಲ್ಲ ದುಃಖಗಳನ್ನು ಅದು ಕಳೆಯುವಂಥದ್ದಾಗಿದೆ. ನಾವು ಅನಂತ ಜನ್ಮಗಳಲ್ಲಿ ದುಃಖವನ್ನು ಅನುಭವಿಸ್ತಾ ಬಂದಿದ್ದೀವಿ. ಆ ದುಃಖಗಳನ್ನು ನಾವು ಕಳ್ಕೊಳ್ಬೇಕಾಗಿದೆ. ಮತ್ತೆ ನಮಗೆ ದುಃಖಗಳು ವಾಪಸ್ ಬರಬಾರದು. ಹೋದ ದುಃಖ ಅನ್ನುವಂಥದ್ದು ತಿರುಗಿ ಬರಬಾರದು. ಅಂಥ ಯಾವ ಒಂದು ದುಃಖಕ್ಕೆ ಕಾರಣ ಯಾವುದು ಅಂತಂದರೆ ಇಲ್ಲಿ ಅಜ್ಞಾನ ಅನ್ನುವಂಥದ್ದು. ಆ ಅಜ್ಞಾನ ಅನ್ನುವಂಥದ್ದನ್ನು ನಾವು ಕಳ್ಕೊಂಡೀವಿ ಅಂತಂದರೆ ನಮಗೆ ಪುನಃ ಜನ್ಮ ಅನ್ನುವಂಥದ್ದೇ ಬರೋದಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಲೋಕದೊಳಗೆ ಯಾವುದನ್ನು ಕೇಳಿರ್ತೇವೋ ಅದನ್ನು ಪುನಃ ಕೇಳ್ತಾ ಇದ್ದೀವಿ. ಕೇಳಿದ್ದನ್ನೇ ಕೇಳ್ತೀವಿ, ಉಂಡಿದ್ದನ್ನು ಊಟ ಮಾಡ್ತೀವಿ. ಮತ್ತು ಅಲ್ಲಿ ನಮಗೆ ಸಾಕು ಅನ್ನಿಸ್ತದೇನು ಅಂತಂದ್ರೆ, ಏನ್ರಿ ನಿನ್ನ ಊಟ ಮಾಡೀನಿ ಇವತ್ತು ನಾವು ಬ್ಯಾಡ ಅಂತೇವೇನ್ರಿ? ಇಲ್ಲ, ದಿನ 3 ಹೊತ್ತು ಊಟ ಮಾಡ್ತೀವಿ. ಅದಕ್ಕೆ ನಾವು ಬೇಸರ ಪಡೋದಿಲ್ಲ, ಅದಕ್ಕೆ ಸಾಕು ಅನ್ನಂಗಿಲ್ಲ. ನೋಡಿದ್ದನ್ನು ನೋಡ್ತೀವಿ, ಪ್ರಪಂಚದೊಳಗೆ ಏನು ನೋಡಿದ್ದೇವೋ ಅದನ್ನೇ ನೋಡಲಿಕ್ಕೆ ನಮಗೆ ಉದಾಸೀನ ಬರಂಗಿಲ್ಲ. ಅಂದ ಬಳಿಕ ಈ ಸಂಸಾರ ದುಃಖವನ್ನು ನಾಶ ಮಾಡ್ತಕ್ಕಂಥ ಈ ವೇದಾಂತದ ಒಂದು ಉಪದೇಶದೊಳಗೆ ನಮಗೆ ಯಾವತ್ತೂ ಉದಾಸೀನ ಬುದ್ಧಿ ಅನ್ನುವಂಥದ್ದು ಬರಬಾರದು. ನಾವು ಎಷ್ಟು ಶ್ರವಣ ಮಾಡಿ ಇನ್ನೂ ಮಾಡಬೇಕು ಅನ್ನುವಂಥದ್ದು ನಮ್ಮ ಬುದ್ಧಿಯೊಳಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಂ ಶ್ರುತ್ವಾ ಜ್ಞಾನಮವಾಪ್ನೋತಿ ಶ್ರುತ್ವಾ ಮೋಕ್ಷಂ ಚ ವಿಂದತಿ ಅಂತ ಒಂದು ಕಡೆಯಲ್ಲಿ ಮಹಾತ್ಮರು ಉಪದೇಶ ಮಾಡ್ತಾರೆ. ಅಂದರೆ ನಮಗೆ ಧರ್ಮದ ಜ್ಞಾನ ಆಗಬೇಕು ಅಂತಂದರೆ ನಾವು ಮಹಾತ್ಮರಿಂದ ಶ್ರವಣ ಮಾಡಬೇಕು. ಧರ್ಮ ಅಂತ ಎದಕ್ಕಂತಾರ? ಧರ್ಮದ ಸಾರ ಯಾವುದು, ನಾವು ಧರ್ಮವನ್ನು ಹೇಗೆ ಮಾಡಬೇಕು, ಧರ್ಮದ ಮಹತ್ವ ಏನು ಅನ್ನೋದರಿಂದ ನಾವು ಶ್ರವಣ ಮಾಡಿಯೇ ಆ ಧರ್ಮವನ್ನು ಅರಿತುಕೊಳ್ತಾ ಇದ್ದೀವಿ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಒಂದು ದುರ್ಮತಿ, ನಮ್ಮ ಕೆಟ್ಟ ಬುದ್ಧಿ ಹೋಗಬೇಕು ಅಂತಂದರೆ ಶ್ರುತ್ವಾ ತ್ಯಜತಿ ದುರ್ಮತಿಂ. ನಾವು ಮಹಾತ್ಮರಿಂದ ಉಪದೇಶವನ್ನು ಕೇಳಿಯೇ ನಮ್ಮಲ್ಲಿರ್ತಕ್ಕಂಥ ದುರ್ಬುದ್ಧಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಬುದ್ಧಿ ಹೋಗಬೇಕಂದ್ರೂ ಕೂಡ ನಾವು ಗುರುಗಳಿಂದ ಅದನ್ನು ಶ್ರವಣ ಮಾಡಬೇಕು ಅಂತ ಹೇಳಿದರು. ಶ್ರುತ್ವಾ ಜ್ಞಾನಮವಾಪ್ನೋತಿ. ಅಷ್ಟೇ ಅಲ್ಲ, ನಮಗೆ ಬ್ರಹ್ಮಜ್ಞಾನ ಆಗಬೇಕಂದ್ರೂ ಕೂಡ ಗುರುಗಳಿಂದ ನಾವು ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ನಾವು ಗುರುಗಳಿಂದ ಅದಕ್ಕೆ ಆತ್ಮಾವಾ ಅರೇ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳ್ತಾ ಇದ್ದಾರೆ. ಹೇ ಮೈತ್ರಾದೇವಿ, ನೀನು ಆತ್ಮದರ್ಶನವನ್ನು ಮಾಡಬೇಕಾಗಿತ್ತು ಅಂತಂದರೆ ಆತ್ಮಾವಾರೆ ದ್ರಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ನಿನಗೆ ಆತ್ಮನನ್ನು ನೀ ಕಾಣಬೇಕು, ನಿನಗೆ ಆತ್ಮದರ್ಶನ ಆಗಬೇಕು ಅಂತಂದರೆ ನೀನು ಗುರುಗಳಿಂದ ಅದನ್ನು ಶ್ರವಣ ಮಾಡು. ಶ್ರವಣ ಮಾಡಿರತಕ್ಕಂಥ ವಿಚಾರವನ್ನು ಏಕಾಂತದಲ್ಲಿ ಹೋಗಿ ಅದನ್ನು ಮನನ ಅನ್ನುವಂಥದ್ದನ್ನು ಮಾಡು. ಪುನಃ ಪುನಃ ಚಿಂತನೆ ಮಾಡು, ಅದನ್ನು ನಿಧಿಧ್ಯಾಸನ ಅನ್ನುವಂಥದ್ದನ್ನು ಮಾಡು. ಆವಾಗ ನಿನಗೆ ಬಂದಿರತಕ್ಕಂಥ ಈ ಸಂಸಾರದ ತಾಪ ದೂರ ಆಗ್ತದೆ, ನಿನ್ನ ಅಜ್ಞಾನ ಹರಣ ಆಗ್ತದೆ. ನೀನು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನೀನು ಮುಕ್ತಳಾಗ್ತಾ ಇದ್ದೀಯ. ಅದಕ್ಕೆ ಈ ಶಾಸ್ತ್ರ ಶ್ರವಣದಲ್ಲಿ ನಮಗೆ ಸಾಕು ಅನ್ನುವಂಥ ಈ ಒಂದು ಭಾವನೆ ಅನ್ನುವಂಥದ್ದು ಬರಬಾರದು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಶ್ರೀಮನ್ನಿಜುಣ ಶ್ರೀಗಳವರು ಪರಮಾತ್ಮನಲ್ಲಿ ಬೇಡಿಕೊಳ್ತಾ ಇದ್ದಾರೆ.
ಸುಪ್ತೇರುತ್ಥಾಯ ಸುಪ್ತ್ಯಂತಂ ಬ್ರಹ್ಮೈಕ್ಯಂ ಪ್ರವಿಚಿಂತ್ಯತಾಂ ಗಚ್ಚಂ ತಿಷ್ಟನ್ ಉಪವಿಶನ್ ಚಯಾನೋ ವಾ ಅನ್ಯಥಾಪಿ. ಅದಕ್ಕೆ ಶ್ರುತಿಯಲ್ಲಿಯೂ ಕೂಡ ಹೇಳ್ತಾರೆ, ನಾವು ಎದ್ದಾಗಿಂದ ಮಲಗೋ ಪರ್ಯಂತರವಾಗಿ ನಾವೇನು ನಿದ್ರೆಯಿಂದ ಹೇಳ್ತೇವಲ್ಲ, ನಮಗೆ ನಿದ್ರೆ ಹತ್ತೋ ಪರ್ಯಂತರವಾಗಿ ಆ ಬ್ರಹ್ಮಚಿಂತನವನ್ನು ನಾವು ಮಾಡಬೇಕು ಅಂತ ಹೇಳಿದರು. ನಾವು ನಿಂತಿರುವಾಗ ಅದು ಗಚ್ಚನ್ ತಿಷ್ಟನ್ ಅಂತ, ತಿಷ್ಟನ್ ನಿಂತಿರುವಾಗ, ಗಚ್ಚನ್ ಅಂದರೆ ಹೋಗುತ್ತಿರುವಾಗ, ಆ ಬಳಿಕ ಉಪವಿಶನ್ ಕೂಡಿರುವಂಥ ಸಮಯದೊಳಗೆ, ಶಯಾನಃ ಅಂದರೆ ನಾವು ಮಲಗುವಂಥ ಸಂದರ್ಭದೊಳಗೆ, ಮಲ್ಕೊಳ್ಳುವಾಗಲೂ ಕೂಡ ಬ್ರಹ್ಮಚಿಂತನವನ್ನೇ ವಾ ಅನ್ಯಥಾ ನೀವು ಏನೋ ಒಂದು ಕಾರ್ಯಗಳನ್ನು ಮಾಡ್ತಾ ಇರಲಿ, ಎಂಥ ಸಂದರ್ಭದಲ್ಲಿಯೂ ಕೂಡ ಆ ಬ್ರಹ್ಮಚಿಂತನವನ್ನು ನೀನು ಮಾಡಬೇಕು ಅಂಥೇಳಿ ಹಿಂಗೆ ಶ್ರುತಿ ಭಗವತಿ ನಮಗೆ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾಳೆ. ನಾವು ಸದಾಕಾಲದಲ್ಲಿಯೂ ಕೂಡ ಆ ಬ್ರಹ್ಮ ವಿಚಾರವನ್ನು ನಾವು ಚಿಂತನೆ ಮಾಡಬೇಕು. ನಾನು ಬ್ರಹ್ಮವೇ ಇದ್ದೀನಿ ಅಂದರೆ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಅನ್ನುವಂಥ ಈ ಚಿಂತನವನ್ನು ನಾವು ಮಾಡಿದ್ದೀವಿ ಅಂತಂದರೆ ನಮಗೆ ಒಂದು ಎಂಥ ಫಲ ಅನ್ನುವಂಥದ್ದು ಸಿಗುತ್ತದ ಅಂತಂದರೆ ಅದನ್ನು ಭಾಳ ಸುಂದರವಾಗಿ ಹೇಳ್ತಾರೆ. ಸ್ನಾತಂ ತೇನ ಸಮಸ್ತ ತೀರ್ಥ ನಿಚಯೇ ಸರ್ವಾಪಿ ದತ್ತಾವನಿ ಯಜ್ಞಂ ಚಾಪಿ ಸಮಸ್ತಮಿಷ್ಟಮನಘಂ ದೇವಾಃ ಸದಾ ಪೂಜಿತಾಂ ಸಂಸಾರಾಚ್ಚ ಸಮುದ್ರತಾ ಸ್ವಪಿತರಃ ತ್ರೈಲೋಕ್ಯ ಪೂಜ್ಯೋ ಅಸೌ ಯಸ್ಯ ಬ್ರಹ್ಮ ವಿಚಾರ ನೇಕ್ಷಮ್ಯ ಸ್ಥೈರ್ಯಂ ಮನಃ ಪ್ರಾಪ್ನುಯಾತ್. ಉಪನಿಷತ್ನಲ್ಲಿ ಬಹಳ ಸುಂದರವಾಗಿ ಕಪಿಲ ಗೀತೆಯೊಳಗೆ ಹೇಳಿಕೊಂಡು ಬಂದರು. ಅಂದರೆ ಯಾವ ಮಹಾತ್ಮನಾಗಿರ್ತಕ್ಕಂಥವನು ಈ ಲೋಕದೊಳಗೆ ಬ್ರಹ್ಮ ವಿಚಾರವನ್ನು ಒಂದು ಕ್ಷಣ ಅವ ಮಾಡಿದಾನಪ್ಪ ಅಂತಂದರೆ ಅವನ ಮನಸ್ಸು ಆ ಬ್ರಹ್ಮದೊಳಗೆ ಸ್ಥಿರಗೊಂಡದ ಅಂತಂದ್ರೆ ಅವನಿಗೆ ಎಂಥ ಒಂದು ಫಲ ಅನ್ನುವಂಥದ್ದು ಸಿಗುತ್ತದ ಅಂತಂದ್ರೆ ಹೇಳ್ತಾರೆ, ಸ್ನಾತಂ ತೇನ ಸಮಸ್ತ ತೀರ್ಥ ನಿಚಯೇ. ಅಂದರೆ ಈ ಸಮಸ್ತವಾಗಿರ್ತಕ್ಕಂಥ ತೀರ್ಥ, ಗಂಗಾ ಯಮುನಾ ಗೋದಾವರಿ ಕೃಷ್ಣ ಎಷ್ಟು ತೀರ್ಥಗಳದಾವೋ ಆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಂಥ ಫಲ. ಆಮೇಲೆ ಈ ಭೂಮಂಡಲವನ್ನು ದಾನ ಮಾಡಿದರೆ ಏನು ಫಲ ಸಿಗುತ್ತದೋ ಆ ಫಲ ಅನ್ನುವಂಥದ್ದು ಕೂಡ ಪ್ರಾಪ್ತ ಆಗ್ತೈತಂತ. ಆ ಸಮಸ್ತ ಯಜ್ಞಗಳನ್ನು ಮಾಡಿದಂಥ ಒಂದು ಫಲ ಅನ್ನುವಂಥದ್ದು, ಸಮಸ್ತ ದೇವತೆಗಳನ್ನು ಪೂಜಿಸತಕ್ಕಂಥ ಫಲ, ಹಾಗೆ ಪಿತೃಗಳಿಗೆ ಪೂಜಿಸತಕ್ಕಂಥ ಫಲ. ಇಷ್ಟೇ ಅಲ್ಲದೆ ಅವರು ನರಕದಲ್ಲಿ ಬಿದ್ದಿದ್ರೂ ಕೂಡ ಈ ಬ್ರಹ್ಮಧ್ಯಾನದಿಂದ ಏನಾಗ್ತಾರೆ, ಉದ್ಧತರಾಗಿ 3 ಲೋಕಗಳಲ್ಲಿ ಅವರು ಪೂಜ್ಯರಾಗ್ತಾ ಇದ್ದಾರೆ. ನೋಡಿ, ಇಷ್ಟೆಲ್ಲ ಮಾಡಿದ್ದರ ಫಲ ಅನ್ನುವಂಥದ್ದು ಒಂದು ಕ್ಷಣ ಬ್ರಹ್ಮಚಿಂತನ ಮಾಡೋದ್ರಿಂದ ನಮಗೆ ಪ್ರಾಪ್ತ ಆಗ್ತದೆ ಅಂಥೇಳಿ ಈ ಬ್ರಹ್ಮಜ್ಞಾನದ ಒಂದು ಉತ್ಕೃಷ್ಟತೆಯನ್ನು ಬಹು ಸುಂದರವಾಗಿ ವರ್ಣನ ಮಾಡಿದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಆ ಬ್ರಹ್ಮಚಿಂತನವನ್ನು ಮಾಡಿ ನಾವು ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಬ್ರಹ್ಮವಿದ್ ಬ್ರಹ್ಮಯೋಭವತಿ, ಬ್ರಹ್ಮವನ್ನರಿತವನು ಬ್ರಹ್ಮವೇ ಆಗುತ್ತಾನೆ ಎಂಬಂತೆ ನಾವು ಬ್ರಹ್ಮಸ್ವರೂಪರೇ ಆಗಿಬಿಡ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಪರೀಕ್ಷಿತ ರಾಜ ಅರಣ್ಯದೊಳಗೆ ಪ್ರಾಣಿಗಳ ಬೇಟೆಯಾಡಲಿಕ್ಕೆ ಹೋಗಿದ್ದ. ಅಲ್ಲಿ ಬೇಟೆ ಆಡ್ತಾ ಏನಾಯಿತು, ಅವನಿಗೆ ಬಾಯಾರಿಕೆ ಆಯಿತು. ಶಮೀಕ ಋಷಿಗಳು ಧ್ಯಾನಾಸಕ್ತರಾಗಿ ಕುಳಿತಿದ್ದರು. ಇವರಿಗೆ ನೀರು ಬೇಕಾಗಿತ್ತು. ಪರೀಕ್ಷಿತ ರಾಜ ಏನು ಮಾಡಿದ, ಆ ಶಮೀಕ ಋಷಿಗಳನ್ನು ಕುರಿತು ಕೇಳ್ತಾ ಇದ್ದಾನೆ, ಪೂಜ್ಯರೇ, ನನಗೆ ತುಂಬ ಬಾಯಾರಿಕೆ ಆಗಿದೆ, ನನಗೆ ಕುಡಿಲಿಕ್ಕೆ ನೀರು ಕೊಡ್ರಿ ಅಂತ 2-3 ಬಾರಿ ಕೇಳಿದ. ಆದರೆ ಅವರು ಸಮಾಧಿಯಿಂದ ಉತ್ಥಾನ ಆಗಲಿಲ್ಲ. ಅಲ್ಲಿ ಒಂದು ಹಾವು ಸತ್ತು ಬಿದ್ದಿತ್ತು. ಆ ಶಮೀಕ ಋಷಿಗಳ ಕೊರಳಲ್ಲಿ ಪರೀಕ್ಷಿತ ರಾಜ ಹಾವನ್ನು ಹಾಕಿ ಹೊರಟು ಹೋಗಿಬಿಟ್ಟ. ಆ ಶಮೀಕ ಋಷಿಯ ಮಗನಾಗಿರ್ತಕ್ಕಂಥ ಶೃಂಗಮುನಿ ಬರ್ತಾ ಇದ್ದಾನೆ. ಬಂದು ತಂದೆ ಕೊರಳಲ್ಲಿ ಹಾವು ಹಾಕಿದ್ದನ್ನು ನೋಡಿ ಬಹಳ ಸಿಟ್ಟು ಬಂದುಬಿಡ್ತ ಅವನಿಗೆ. ಅವನು ವಿಚಾರ ಮಾಡಲಿಕ್ಕೆ ಹೋಗಲಿಲ್ಲ. ಯಾರು ನನ್ನ ತಂದೆಯ ಕೊರಳಲ್ಲಿ ಹಾವನ್ನು ಹಾಕಿದ್ದಾರೆಯೋ 7 ದಿನಗಳಲ್ಲಿ ಸರ್ಪ ಅನ್ನುವಂಥದ್ದು ಕಚ್ಚಿ ಸತ್ತು ಹೋಗಲಿ ಅಂತ ಶಾಪವನ್ನು ಕೊಟ್ಟರು.
ಅವಾಗ ಶಮೀಕ ಋಷಿಗಳಿಗೆ ಅರ್ಥ ಆಯಿತು. ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿದರು. ಓಹೋ, ಇದು ಪರೀಕ್ಷಿತ ರಾಜ, ನಮ್ಮ ದೇಶವನ್ನು ಆಳ್ತಕ್ಕಂಥ ಮಹಾರಾಜ ಈ ಸರ್ಪವನ್ನು ಹಾಕಿದನಲ್ಲ ಅಂಥೇಳಿ ಮಹಾರಾಜನಿಗೆ ಹೋಗಿ ಸುದ್ದಿ ತಿಳಿಸಿದರು. ಮಹಾರಾಜ, ನಿಮಗಿನ್ನು 7 ದಿನಗಳಲ್ಲಿ ಒಂದು ಸರ್ಪ ವಾಸುಕಿ ಎನ್ನುವಂಥವನು ನಿಮಗೆ ಕಚ್ತಾ ಇದ್ದಾನೆ, ನಿಮಗೆ ಮರಣ ಬರ್ತದೆ ಅಂತಂದಾಗ ಅವರಿಗೆ ಬಹಳ ಪಶ್ಚಾತ್ತಾಪ ಆಯಿತು ಪರೀಕ್ಷಿತ ರಾಜನಿಗೆ. ಅಯ್ಯೋ, ನಾನು ಎಂಥ ಅಪರಾಧ ಮಾಡಿಬಿಟ್ನಲ್ಲ, ಆ ಸತ್ತಿರ್ತಕ್ಕಂಥ ಹಾವನ್ನು ನಾನು ಶಮೀಕ ಋಷಿಗಳ ಕೊರಳಲ್ಲಿ ಹಾಕಬಾರ್ದಾಗಿತ್ತು, ನಾನು ಎಂಥ ಅಪರಾಧ ಮಾಡಿದೆ ಅಂಥೇಳಿ, ಅದಕ್ಕಿನ್ನು ಉಪಾಯ ಏನು, ಈ ಮರಣವನ್ನು ನಾನು ಗೆಲ್ಲಬೇಕು ಅಂಥೇಳಿ ದೇಶದ ನಾನಾ ಮೂಲೆಗಳಿಗೆ ಯಾರಾದರೂ ನನ್ನ ಮರಣ ದುಃಖವನ್ನು ದೂರ ಮಾಡ್ತಾ ಇದ್ದಾರೋ ಅವರಿಗೆ ಬಹುಮಾನವನ್ನು ಕೊಡ್ತಾ ಇದ್ದೀನಿ, ಸಾಕಷ್ಟು ದ್ರವ್ಯವನ್ನು ಕೊಡ್ತಾ ಇದ್ದೀನಿ ಅಂಥೇಳಿ ಡಂಗುರ ಸಾರಿದರು. ಆವಾಗ ಸುಖಮುನಿಗಳು ಬರ್ತಾ ಇದ್ದಾರೆ. ಸುಖಮುನಿಗಳು 7 ದಿನಗಳ ಪರ್ಯಂತರವಾಗಿ ಪರೀಕ್ಷಿತ ರಾಜನಿಗೆ ಭಾಗವತವನ್ನು ಶ್ರವಣ ಮಾಡಿಸ್ತಾ ಇದ್ದಾರೆ. ಆವಾಗಲ್ಲಿ ಭಾಗವತವನ್ನು ಕೇಳ್ತಾ ಕೇಳ್ತಾ ಪರೀಕ್ಷಿತ ರಾಜನಿಗೆ ಒಂದು ಜ್ಞಾನೋದಯ ಅನ್ನುವಂಥದ್ದಾಯಿತು. ಅದನ್ನು ಕೇಳುವುದರಲ್ಲಿ ಅವನಿಗೆ ಸಾಕನಿಸಲಿಲ್ಲ. 7 ದಿನಗಳ ಪರ್ಯಂತರವಾಗಿ ಹಗಲು ರಾತ್ರಿ ಹೇಳ್ತಾ ಇದ್ದಾರೆ. ಭಾಗವತದ ವಿಚಾರವನ್ನು ಹೇಳಿದ್ರೂ ಕೂಡ ರಾಜನಿಗೆ ಅಲ್ಲಿ ಸಾಕನಿಸ್ತೇನೋ ಅಂತಂದರೆ ಇಲ್ಲ. ಅದು ಸಾಕನ್ಲಾರ್ದಂಗೆ ಅದನ್ನು ಶ್ರವಣ ಮಾಡಿದ ಪರೀಕ್ಷಿತ ರಾಜ. ಅಷ್ಟೊಂದು ಏಕಾಗ್ರದಿಂದ ಅದನ್ನು ಶ್ರವಣ ಮಾಡಿದ್ದಕ್ಕೇನಾಯಿತು ಅಂತಂದರೆ ಆ ಪರೀಕ್ಷಿತ ರಾಜನಿಗೆ 7 ದಿನಗಳೊಳಗಾಗಿ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಿಬಿಡ್ತು. ಅವನಿಗೆ ಮೃತ್ಯುವಿನ ಭಯ ಅನ್ನುವಂಥದ್ದು ಹೋಗಿಬಿಡ್ತು. ನಾನು ಸಾಯ್ತೀನಿ ಅನ್ನುವಂಥ ಭ್ರಾಂತಿ ಹೋಗಿಬಿಡ್ತು. ನಾನು ಕೇವಲ ಪರಮಾತ್ಮ ರೂಪನೇ ಇದ್ದೇನೆ ಅನ್ನುವಂಥ ಒಂದು ಶ್ರೇಷ್ಠ ಜ್ಞಾನೋದಯ ಅನ್ನುವಂಥದ್ದಾಯಿತು. ಅದಕ್ಕೆ ಅವನಿಗೆ ಆ ಒಂದು ತಕ್ಷಕನಿಂದ ಅವನಿಗೆ ಭಯ ಅನ್ನುವಂಥದ್ದೇನು ಅಂತಂದರೆ ಅವನಿಗೆ ಭಯ ಹೊರಟು ಹೋಗಿಬಿಡ್ತು. ಅಂದರೆ ನಾನು ಜನ್ಮ ಮರಣ ಆಗಿದ್ದಂಥವನದೇನಿ ಅನ್ನುವಂಥ ಒಂದು ಜ್ಞಾನ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದೇಕ ಪರತ್ವಂ ಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾಃ. ನೋಡ್ರಿ, ನಾವು ಯಾವಾಗಲೂ ಈ ಬ್ರಹ್ಮ ವಿಚಾರವನ್ನು ಮಾಡೋದ್ರಲ್ಲಿ ನಮಗೆ ಆಲಸ್ಯ ಬರಬಾರ್ದಂತಾರೆ. ಇದ್ರ ಬಗ್ಗೆ ನಾವು ಉಪೇಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ತಚ್ಚಿಂತನಂ ತತ್ಕಥನಂ, ನಾವು ಯಾವಾಗಲೂ ಬ್ರಹ್ಮವನ್ನೇ ಕುರಿತೇ ಚಿಂತನ ಮಾಡಬೇಕು. ಅನ್ಯೋವಾಚೋ ವಿಮುಂಚತ, ಬೇರೆ ಮಾತುಗಳನ್ನು ಬಿಟ್ಟು ಬಿಡ್ರಿ ಅಂತ ಹೇಳ್ತಾರೆ ಅವರು. ವ್ಯಾವಹಾರಿಕವಾಗಿರ್ತಕ್ಕಂಥ ಲೌಕಿಕವಾಗಿರ್ತಕ್ಕಂಥ ಮಾತುಗಳನ್ನು ಬಿಟ್ಟು ನಾವು ತತ್ಕಥನಂ, ಬ್ರಹ್ಮದ ಬಗ್ಗೆನೇ ಮಾತಾಡಬೇಕು. ಬ್ರಹ್ಮ ಅಂದರೆ ಯಾರು, ನಾನಂದ್ರೆ ಯಾರು, ಜಗತ್ತಂದ್ರೆ ಏನು, ಇದರ ಬಗ್ಗೆ ಸದಾವಕಾಲದಲ್ಲಿ ನಾವು ವಿಚಾರ ಅನ್ನುವಂಥದ್ದನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ಪ್ರಬೋಧನಂ, ಅದನ್ನು ಗುರುಗಳಿಂದ ಆ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಇಲ್ಲಿ ಶಿಷ್ಯನಾಗಿರ್ತಕ್ಕಂಥವನು ಗುರುಗಳಿಗೆ ಶರಣಾಗತನಾಗಿ ಪುನಃ ಪುನಃ ಶ್ರವಣ ಮಾಡಬೇಕಂತಾರೆ. ಅಸಕೃದ್ವ್ಯಪದೇಶಾತ್ ಬ್ರಹ್ಮಸೂತ್ರದಲ್ಲಿಯೂ ಕೂಡ ಹೇಳ್ಯಾರ. ಒಂದೇ ಸಲ ಕೇಳಿದರೆ ಸಾಕಲ್ರಿ ಅಂತಂದ್ರೆ ಇಲ್ಲ, ಅದನ್ನು ನಾವು ಪುನಃ ಪುನಃ ಕೇಳಬೇಕಂತಾರೆ. ಗುರುಮುಖೇನ ನಾವು ಶಾಸ್ತ್ರವನ್ನು ಪ್ರತಿನಿತ್ಯ ಶ್ರವಣ ಮಾಡಬೇಕು. ಅದನ್ನು ಸಾಕನ್ನುವಂಥ ನಮಗೆ ಬುದ್ಧಿ ಬರಬಾರದು. ಸಾಕಪ್ಪ, ಇಷ್ಟು ದಿವಸ ಕೇಳಿದೆವು, ಮತ್ತೆ ಏನು ಕೇಳೋದು ಅಂಥೇಳಿ ಅಲ್ಲಿ ನಮಗೆ ಬೇಜಾರು ಬರಬಾರದು. ಯಾಕಂದರೆ ಆತ್ಮವಿಚಾರ ಕೇಳೋದ್ರಲ್ಲಿ ನಮ್ಮ ಮನಸ್ಸು ಅಂತದೆ. ಯಾಕಂದರೆ ಇದರ ಸಂಸ್ಕಾರ ನಮಗಿಲ್ಲ. ಇದರೊಳಗೆ ನಮಗೆ ತೀವ್ರವಾದ ಇಚ್ಛಾ ಮೂಡಬೇಕಂತಾರೆ. ನಾನು ಆತ್ಮವಿಚಾರ ಶ್ರವಣ ಮಾಡಬೇಕು, ನಾನು ಬ್ರಹ್ಮಚಿಂತನವನ್ನು ಮಾಡಿ ಮುಕ್ತನಾಗಬೇಕು ಅನ್ನುವಂಥ ಈ ಒಂದು ಹಂಬಲ ಅನ್ನುವಂಥದ್ದು ನಮಗೆ ಬಂತು ಅಂತಂದರೆ ಈ ವೇದಾಂತ ಶಾಸ್ತ್ರವನ್ನು ಕೇಳೋದ್ರಲ್ಲಿ ನಮಗೆ ಸಾಕನ್ನುವಂಥ ಬುದ್ಧಿ ಬರೋಂಗಿಲ್ಲ. ನಾವು ಅದನ್ನು ವೇದೋ ನಿತ್ಯಮಧೀಯತಾಂ ಅಂತ ಹೇಳ್ತಾರೆ. ನಾವು ವೇದವನ್ನು ಅಂದರೆ ವೇದಾಂತವನ್ನು, ಉಪನಿಷತ್ತುಗಳನ್ನು ನಿತ್ಯದಲ್ಲಿ ನಾವು ಇದನ್ನು ಓದಬೇಕು, ಕೇಳಬೇಕು. ಇದನ್ನು ನಾವು ಶ್ರವಣ ಮಾಡಬೇಕು. ಅಷ್ಟೇ ಅಲ್ಲ, ನಾವು ಅದರ ಅನುಸಂಧಾನವನ್ನು ಮಾಡಬೇಕು. ಪುನಃ ಪುನಃ ಚಿಂತನವನ್ನು ಮಾಡಿದಾಗ ಮಾತ್ರ ನಮಗಂಥ ಯಥಾರ್ಥವಾಗಿರ್ತಕ್ಕಂಥ ಒಂದು ಮುಕ್ತಿ ಸುಖ ಅನ್ನುವಂಥದ್ದನ್ನು ನಾವು ಪ್ರಾಪ್ತ ಮಾಡಿಕೊಳ್ತಾ ಇದ್ದೀವಿ. ಅದಕ್ಕೆ ತದೇಕ ಪರತ್ವಂಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾಃ ಅಂತ ಹೇಳಿದರು. ಇದನ್ನು ನಾವು ಒಂದು ಏಕಾಗ್ರ ಮನಸ್ಸಿನಿಂದ, ನಾವು ಅದರೊಳಗೆ ಬಹಳ ಒಂದು ಲವಲವಿಕೆಯಿಂದ, ಉತ್ಸಾಹದಿಂದ
ಅಲ್ಲಿ ಆಸಕ್ತಿಯಿಂದ ಶ್ರದ್ಧೆಯಿಂದ ನಾವು ಭಕ್ತಿಯಿಂದ ಅಲ್ಲಿ ಆಲಸ್ಯ ಪಡಲಾರ್ದಂಗೆ ಉದಾಸೀನ ಮಾಡಲಾರ್ದಂಗೆ ಅದ್ರ ಬಗ್ಗೆ ಉಪೇಕ್ಷೆ ಮಾಡಲಾರ್ದಂಗೆ ಅಲ್ಲಿ ಸಾಕನ್ಲಾರ್ದಂಗೆ ನಾವು ಗುರುಗಳಿಂದ ನಾವು ಎಷ್ಟು ಅದ್ರ ಬಗ್ಗೆ ಶ್ರವಣ ಮಾಡ್ತೀವಿ ಆ ಉಪದೇಶಾಮೃತವನ್ನು ಪಡೀತಾ ಇದ್ದೀವಿ. ಅದರಿಂದ ನಮ್ಮ ಜನ್ಮದ ಸಫಲತೆ ಆಗ್ತದೆ. ನಿಜವಾಗಿಯೂ ನಾವು ಆತ್ಮದರ್ಶನ ಮಾಡಿಕೊಂಡು ಮುಕ್ತರಾಗ್ತಾ ಇದ್ದೀವಿ. ಅದಕ್ಕೆ ನಿಜಗುಣಸುಗಳವರು ಶ್ರುತಿ ಬೋಧನೆಯೊಳು ಉಪರತಿ ಇಲ್ಲದಿಹುದನು. ಈ ಶ್ರುತಿಗಳ ವಿಚಾರವನ್ನು ಕೇಳುವುದರಲ್ಲಿ ಆ ವೇದಗಳ ಉಪದೇಶದಲ್ಲಿ ನನಗೆ ಉದಾಸೀನ ಬುದ್ಧಿ ಅನ್ನುವಂಥದ್ದು ಉತ್ಪತ್ತಿ ಆಗಬಾರದು ಅಂಥೇಳಿ ಇಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಇನ್ನೂ ಒಂದು ಗುಣ ಕೇಳಿದರು. ನುತಿವೆತ್ತ ಕೈ ಸಾರುತಿಹ ಮನೋರಥವನು. ನುತಿ ಅಂತಂದ್ರೆ ಏನು? ಸ್ತೋತ್ರ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಕೈ ಸಾರುತಿಹ ಮನೋರಥವನು ಅಂತ ಹೇಳ್ತಾ ಇದ್ದಾರೆ. ಮನೋರಥ ಅಂದರೆ ನಮ್ಮ ಮನಸ್ಸಿನ ಇಷ್ಟಾರ್ಥ. ಕೈ ಸಾರುತಿ ಅಂತಂದ್ರೇನು? ಕೈಗೂಡುತ್ತಿರುವಂಥದ್ದು ಅಂತ. ಅಂದ್ರೆ ನಮ್ಮ ಮನುಷ್ಯನ ಒಂದು ಮನಸ್ಸಿನ ಇಷ್ಟಾರ್ಥ ಅನ್ನುವಂಥದ್ದು ಏನದ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯ ಸುಖದ ಅಪೇಕ್ಷೆಯನ್ನು ಮಾಡ್ತಾನೆ. ಯಾವಾಗಲೂ ಸುಖವಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಬಯಸ್ತಾ ಇದ್ದಾನೆ. ಆದರೆ ಆ ಸುಖ ಅನ್ನುವಂಥದ್ದು ಅದು ಅನಂತ ಪ್ರಕಾರವಾಗ್ಯದ. ಯಾಕಂದ್ರೆ ನಾವು ಈ ಲೋಕದೊಳಗೆ ವಿಷಯಗಳಿಂದನೂ ಕೂಡ ಸುಖವನ್ನು ಅನುಭೋಗ ಮಾಡ್ತಾ ಇದ್ದೀವಿ. ಸ್ತ್ರೀಯಿಂದ, ಮಕ್ಕಳಿಂದ, ಧನದಿಂದ, ಅಧಿಕಾರದಿಂದ, ಹೀಗೆ ಅನಂತ ರೀತಿಯಾಗಿರ್ತಕ್ಕಂಥ ಸುಖಗಳು ಲೋಕದೊಳಗೆ ಅದಾವೆ. ಆದರೆ ಈ ಸುಖಗಳೆಲ್ಲವೂ ಏನದಾವು ಅಂತಂದರೆ ಇವು ಆಗಂತುಕ ಅದಾವೆ. ಇವು ಬರ್ತಾವೆ ಮತ್ತು ಹೋಗ್ತಾವೆ. ಇವು ಆಗಮಾಪಾಯಿನ ಅನಿತ್ಯಾಹ ಅಂತ ಹೇಳ್ತಾ ಇದ್ದಾರೆ. ಆಗಮಾಪಾಯಿನ ಅಂದ್ರೇನು? ಹೋಗುವಂಥ, ಬರ್ತಾವೆ ಹೋಗ್ತಾವೆ, ಇವು ನಿತ್ಯ ಅಲ್ಲ. ನಮಗೆ ಸುಖ ತೋರ್ದಂಗೆ ಆಗ್ತದೆ. ಮತ್ತು ಈ ಎಲ್ಲ ಸುಖಗಳು ದುಃಖದಿಂದ ಕೂಡಿಕೊಂಡಾವು. ಅದಕ್ಕೆ ಇವು ನಿಜವಾದ ಸುಖ ಅಂತ ಹೇಳಿಸಿಕೊಳ್ಳೋದಿಲ್ಲ. ಮತ್ತಿನ್ನು ಸ್ವರ್ಗಾದಿ ಲೋಕದಲ್ಲಿ ಸುಖ ಅದಾವಂದ್ರೂ ಕೂಡ ಅವು ಕೂಡ ನಮಗೆ ಸಾತಿಶಯ ಕ್ಷಯ ಪತನ ಅನ್ನುವಂಥ ದೋಷಗಳಿಂದ ಕೂಡಿಕೊಂಡಿದ್ದಾವೆ. ಬ್ರಹ್ಮಲೋಕದಲ್ಲಿ ಆಗತಕ್ಕಂಥ ಸಾಲುಕ್ಯ, ಸಾಮೀಪ್ಯ, ಸಾರೂಪ್ಯ ಅನ್ನುವಂಥ ಏನು ಸುಖಗಳಿದಾವಲ್ಲ, ಇವುಗಳು ಕೂಡ ಸುಖ ಅಂತ ಹೇಳಿಸ್ಕೊಳ್ತಾವೆ. ಆದರೆ ಇವು ಆತ್ಯಂತಿಕ ಸುಖಗಳು ಅಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲಿ ತನಕ ನಮಗೆ ಪುಣ್ಯ ಇರ್ತದೆ, ಪುಣ್ಯ ಇರೋ ತನಕ ಮಾತ್ರ ನಾವು ಆ ಸುಖದ ಅನುಭವವನ್ನು ಮಾಡ್ತೀವಿ. ಕ್ಷೀಣೆ ಪುಣ್ಯ ಮರ್ಥ್ಯಲೋಕಂ ವಿಶಂತಿ. ಯಾವಾಗ ಪುಣ್ಯ ಕ್ಷೀಣ ಆಯಿತು ಅಂತಂದ್ರೆ ನಾವು ಪಡೆಯುವಂಥ ಎಲ್ಲ ಸುಖಗಳು ನಮ್ಮನ್ನು ಕೈಬಿಟ್ಟು ಹೋಗ್ತಾ ಇದ್ದಾವೆ. ಅದಕ್ಕೆ ನಿತ್ಯ ಆಗಿರಬೇಕು, ನಿರತಿಶಯಾಗಿರಬೇಕು. ನಿತ್ಯ ನಿರತಿಶಯವಾಗಿರತಕ್ಕಂಥ ಶ್ರೇಷ್ಠವಾದ ಸುಖ ಯಾವುದು ಅಂತಂದರೆ ಆತ್ಮಸುಖ, ಬ್ರಹ್ಮಸುಖ ಅಂತ ಹೇಳ್ತಾ ಇದ್ದಾರೆ. ಯೋ ವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಮಸ್ತಿ ಅಂತ ಹೇಳಿದರು. ಚಾಂದೋಗ್ಯೋಪನಿಷತ್ನಲ್ಲಿ ಯಾವುದು ಭೂಮಾ ಅದ, ಭೂಮಾ ಅಂದ್ರೆ ಏನು? ಯಾವುದು ದೊಡ್ಡದದ ಅಂತ. ಎಲ್ಲದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು? ಯಾವ ನಚಿಕೇತನ ಕುರಿತು ಯಮಧರ್ಮ ಹೇಳ್ಯಾನಲ್ಲ, ಇಂದ್ರಿಯಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರಾಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ ಅಂತ ಹೇಳಿದ. ಅಂದರೆ ಇಲ್ಲಿ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಏನದ, ಇದು ಎಲ್ಲದಕ್ಕಿಂತಲೂ ದೊಡ್ಡದು. ಆ ಬ್ರಹ್ಮವಸ್ತುವನ್ನು ಪ್ರಾಪ್ತಿ ಮಾಡಿಕೊಂಡಾಗ ಮಾತ್ರ ನಮಗೆ ನಿತ್ಯ ನಿರತಿಶಯವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ನಮಗಾಗ್ತದೆ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಇದ ಮಾತನ್ನು ಹೇಳ್ತಾನೆ. ಆ ಬ್ರಹ್ಮ ಭುವನಾನ್ ಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ ಅಂತ ಹೇಳಿದ. ಮನುಷ್ಯ ಲೋಕವನ್ನೇ ಮೊದಲುಗೊಂಡು ಬ್ರಹ್ಮಲೋಕದ ಪರ್ಯಂತರವಾಗಿರತಕ್ಕಂಥ ಎಷ್ಟು ಭೋಗಗಳದಾವೋ, ಆ ಭೋಗಗಳಿಂದ ಅನುಭವಿಸ್ತಕ್ಕಂಥ ಸುಖಗಳದಾವೋ, ಇವೇನದಾವು ಅಂತಂದರೆ ಇವೆಲ್ಲ ನಶ್ವರದಾವಂತ. ಪುನರಾವರ್ತಿನೋ ಅರ್ಜುನ ಅಂದರೆ ನಾವು ಮಾಡಿರ್ತಕ್ಕಂಥ ಪುಣ್ಯದಿಂದ ಪ್ರಾಪ್ತ ಆಗ್ತಾವೆ. ಪುಣ್ಯ ಕ್ಷೀಣ ಆದಮೇಲೆ ಕೈ ಬಿಟ್ಟು ಹೋಗ್ತಾವೆ. ನಾವು ಈ ಲೋಕದಲ್ಲಿರ್ತಕ್ಕಂಥ ಸುಖ ಅನ್ನುವಂಥದ್ದು ನಮ್ಮ ಆಯುಷ್ಯ ಇರುತ್ತರ ಪರ್ಯಂತರವಾಗಿ ಅನುಭವಿಸ್ತೀವಿ.
ಅದು ಪುಣ್ಯ. ನಮ್ಮ ಪುಣ್ಯ ತೀರ್ತು ಅಂತಂದ್ರೆ ಈ ಲೋಕದ ಸುಖವು ನಮ್ಮನ್ನು ಕೈ ಬಿಟ್ಟು ಹೋಗ್ತಾವಂತ. ಅದಕ್ಕೆ ನಾವು ದೇವಲೋಕದ ಸುಖ ಆಗಲಿ, ದೇವೇಂದ್ರನ ಪದವಿ ಆಗಲಿ, ಅವೇನು ಮ್ಯಾಲಿನ ಲೋಕಗಳು ಬ್ರಹ್ಮಲೋಕದ ಪರ್ಯಂತರವಾಗಿರ್ತಕ್ಕಂಥ ಎಲ್ಲ ಸುಖಗಳು ಏನದಾವು ಅಂತಂದ್ರೆ ಇವು ನಾವು ಮಾಡಿದ ಕರ್ಮಾನುಸಾರವಾಗಿ ಪ್ರಾಪ್ತ ಆಗ್ತವೆ. ನಾವು ಮಾಡಿದ ಕರ್ಮ ತೀರ್ತು ಅಂತಂದರೆ, ಕರ್ಮಫಲ ತೀರಿದಾಗ ಅವು ನಮ್ಮನ್ನು ಕೈ ಬಿಡ್ತಾವು, ಅವು ದುಃಖದಿಂದ ಕೂಡ್ಕೊಂಡವು. ಅದಕ್ಕೆ ಅಂಥ ಸುಖ ನನಗೆ ಬ್ಯಾಡ ಅಂತಾರೆ ಅವರು. ನುತಿವೆತ್ತ ಎಲ್ಲ ಯೋಗಿಗಳು, ಋಷಿಗಳು, ಮುನಿಗಳು, ಜ್ಞಾನಿಗಳು ಸ್ತೋತ್ರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸುಖ ಯಾವುದು ಅಂತಂದರೆ ಅದು ಆತ್ಮಸುಖ, ಬ್ರಹ್ಮಸುಖ ಅಂತ ಹೇಳಿಸ್ಕೊಳ್ತದೆ. ಅಂಥ ಬ್ರಹ್ಮಾನಂದವನ್ನು ನಾವು ಹೊಂದಿ ನಾವು ಮುಕ್ತರಾಗಬೇಕಾಗ್ಯದ. ಅದಕ್ಕಿಲ್ಲಿ ಕೈ ನುತಿವೆತ್ತ ಕೈ ಸಾರುತಿಹ ಮನೋರಥವನು. ಇಲ್ಲಿ ನಮ್ಮ ಸ್ವರೂಪವನ್ನು ತಿಳಿಯುವುದರಿಂದ ಯಾವ ಸುಖ ಅನ್ನುವಂಥದ್ದು ಪ್ರಾಪ್ತವಾಗ್ತದಲ್ಲ, ಅದು ಮಾತ್ರ ನಿತ್ಯ ಸುಖ ಅಂತ ಹೇಳಿಸ್ಕೊಳ್ತದೆ. ಅದು ಮಾತ್ರ ಸ್ತೋತ್ರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸುಖ ಅಂತ ಹೇಳಿಸ್ಕೊಳ್ತದೆ. ಅಂಥ ಸುಖ ಅನ್ನುವಂಥದ್ದನ್ನು ಹೇ ಭಗವಂತ ನನಗೆ ಪ್ರಾಪ್ತ ಮಾಡಿಕೊಡು ಅಂತ ಶ್ರೀಮನ್ನಿಜಗುಣ ಶ್ರೀಗಳವರು ಬಹು ಸುಂದರವಾಗಿ ನಮಗಿಲ್ಲಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ನಾವು ಲೌಕಿಕವಾಗಿರ್ತಕ್ಕಂಥ ವಿಷಯ ಸುಖಗಳಲ್ಲೇ ನಾವೇನು ಮಾಡಿದ್ದೀವಿ ಅಂತಂದರೆ ಅವ ನಿಜವಾದ ಸುಖ ಅಂತ ತಿಳ್ಕೊಂಡೀವಿ. ನಾವು ಪ್ರಯತ್ನಪೂರ್ವಕವಾಗಿ ಆ ಸುಖವನ್ನು ಪಡೆಯುವುದರಲ್ಲಿಯೇ ನಾವು ಬಹಳಷ್ಟು ತೊಡಗ್ತಾ ಇದ್ದೀವಿ. ಆದರೆ ಆ ಪ್ರಾಪಂಚಿಕ ಸುಖ ಅನ್ನುವಂಥದ್ದೇನದಾವು ಅಂತಂದರೆ ಅವು ಅನಿತ್ಯದಾವು, ಅಶುಚಿಯದಾವು, ದುಃಖ ರೂಪದಾವು. ಅನಿತ್ಯ ಅಂದ್ರೇನು, ಇವತ್ತಿರ್ತಾವೆ ಮತ್ತು ನಾಳೆ ನಮ್ಮನ್ನು ಕೈಬಿಟ್ಟು ಹೋಗ್ತಾವೆ. ಸ್ವಭಾವಮರ್ತ್ಯಸ್ಯ ಯದಂತಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಮಲ್ಪಮೈವ ತವೈವ ವಾಹಾಸ್ತವ ನೃತ್ಯ ಗೀತೆ ಅಂತ ನಚಿಕೇತ ಯಮಧರ್ಮನಲ್ಲಿ ಹೇಳ್ತಾನೆ. ಹೇ ಯಮಧರ್ಮ, ನೀನು ಕೊಡುವಂಥ ಈ ಲೋಕದ ಸುಖಗಳದಾವಲ್ಲ, ಇವು ಇವತ್ತಿರ್ತಾವೆ, ನಾಳೆ ನಮ್ಮನ್ನು ಕೈ ಬಿಟ್ಟು ಹೋಗ್ತಾವೆ. ಸ್ವ ಅಭಾವ ಮರ್ತ್ಯಸ್ಯ, ಮತ್ತು ನಾಶವುಳ್ಳವುಗಳದಾವೆ. ಇಂದ್ರಿಯಲ್ಲಿರ್ತಕ್ಕಂಥ ತೇಜಸ್ಸನ್ನು ಇವು ಹರಣ ಮಾಡ್ತಾ ಇದ್ದಾವೆ. ನೀನು ಕೊಡುವಂಥ ಆಯುಷ್ಯವಾದ್ರೂ ಕೂಡ ಅದು ಅಲ್ಪವಾಗಿರ್ತಕ್ಕಂಥದ್ದೇ. ಅದಕ್ಕೆ ನಾನು ನಿನ್ನಲ್ಲಿ ಆಯುಷ್ಯವನ್ನು ಕೇಳೋದಿಲ್ಲ, ಈ ಭೂಮಿಯನ್ನು ಕೇಳೋದಿಲ್ಲ. ನನಗೆ ಯಾವ ಈ ಲೋಕದ ಸುಖ ನನಗೆ ಬೇಕಾಗಿಲ್ಲ. ಇಮಾರಾಮ ಸರತಾ ಸತುರ್ಯ ಅಂತ ಹೇಳಿದೆಲ್ಲ, ಆ ಸ್ವರ್ಗಲೋಕದ ಅಪ್ಸರಾ ಸ್ತ್ರೀಯರಾಗಲಿ, ಕಾಮಧೇನು ಕಲ್ಪವೃಕ್ಷ ನಂದನವನ ಅವುಗಳಾಗಲಿ, ಅವೆಲ್ಲ ನಿನಗೆ ಇರಲಿ. ತವೈವವಾಹ ಸ್ತವ ನೃತ್ಯ ಗೀತೆ. ಆ ಸ್ವರ್ಗಲೋಕದ ಭೋಗಗಳೇನದಾವಲ್ಲ, ಅಪ್ಸರಾ ಸ್ತ್ರೀಯರ ನರ್ತನ ಆಗಲಿ, ಅಲ್ಲಿರ್ತಕ್ಕಂಥ ಐರಾವತ ಆಗಲಿ, ಅವೆಲ್ಲ ನಿನಗೆ ಇರಲಿ. ಅದನ್ನು ನೀನು ಅನುಭೋಗ ಮಾಡು, ಅವೇ ನನಗೆ ಬೇಕಾಗಿಲ್ಲ. ನನಗೆ ಆತ್ಮಜ್ಞಾನ, ನನಗೆ ಬ್ರಹ್ಮವಿದ್ಯೆಯನ್ನು ನನಗೆ ಉಪದೇಶ ಮಾಡು ಅಂಥೇಳಿ ಧೀರತನದಿಂದ ನಚಿಕೇತ ಏನು ಮಾಡಿದ ಅಂತಂದ್ರೆ ಆ ಯಾವ ಯಮಧರ್ಮ ಒಡ್ಡಿದ ಪ್ರಲೋಭನೆಗಳಿಗೆ ಅವನು ಒಳಗಾಗಲಿಲ್ಲ. ಅವನೇನು ಅನೇಕ ಆಮಿಷಗಳನ್ನು ಒಡ್ಡಿದ. ನೋಡು, ನಿನಗೆ 100 ವರ್ಷದ ಮಕ್ಕಳು ಮೊಮ್ಮಕ್ಕಳನ್ನ ಕೊಡ್ತೀನಿ, ಆಮೇಲೆ ನಿನಗೆ ವಿಸ್ತಾರವಾದ ಭೂಮಿ ಕೊಡ್ತೀನಿ, ಆನೆ ಕೊಡ್ತೀನಿ, ಕುದುರೆ ಕೊಡ್ತೀನಿ, ಬಂಗಾರ ಕೊಡ್ತೀನಿ, ನೀ ಕೇಳಿದಷ್ಟು ಆಯುಷ್ಯ ಕೊಡ್ತೀನಿ, ಭೂಮಂಡಲಕ್ಕೆ ನೀನು ಚಕ್ರಾಧಿಪತಿಯನ್ನಾಗಿ ಮಾಡ್ತೀನಿ ಅಂತ ಏನೇನೋ ಆಮಿಷಗಳನ್ನು ಒಡ್ಡಿದ. ಆದರೆ ನಚಿಕೇತ ಅವೆಲ್ಲವನ್ನು ತಿರಸ್ಕಾರ ಮಾಡಿ ಕೇವಲ ಬ್ರಹ್ಮವಿದ್ಯೆಯನ್ನೇ ಕೇಳಿಕೊಂಡ ಅಂತ ನಾವು ಉದಾಹರಣೆಯನ್ನು ಕೇಳ್ತಾ ಇದ್ದೀವಿ. ಅದಕ್ಕೆ ಒಂದು ಸಲ ಏನಾಗಿತ್ತು ಅಂತಂದರೆ, ಒಬ್ಬ ಕಾಶಿ ರಾಜ ನೇಪಾಳಕ್ಕೆ ರಾಜನಿಗೆ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಹೋದ. ಯುದ್ಧ ಮಾಡಿ ಅವನನ್ನು ಸೋಲಿಸಿಬಿಟ್ಟ. ಆ ರಾಜ ಸತ್ತು ಹೋಗಿಬಿಟ್ಟ. ಆ ನೇಪಾಳದ ರಾಜ ಸತ್ತು ಹೋಗಿಬಿಟ್ಟ. ಸ್ವಲ್ಪ ದಿನಗಳ ಪರ್ಯಂತರವಾಗಿ ಕಾಶಿ ರಾಜ ಏನು ಮಾಡಿದ ಅಂತಂದರೆ ಆ ರಾಜ್ಯ ಸುಖವನ್ನು ಅನುಭೋಗ ಮಾಡಿದ. ಪುನಃ ಅವನಿಗೆ ತನ್ನ ಸ್ವದೇಶಕ್ಕೆ ಹೋಗಬೇಕು ಅಂತ ಸಂಕಲ್ಪ ಆಯಿತು. ಅಲ್ಲಿರ್ತಕ್ಕಂಥ ಯಾವ ಮಂತ್ರಿ ಮಹೋದಯ ಯಾರನ್ನಾದ್ರೂ ಕೇಳ್ತಾ ಇದ್ದಾನೆ ರಾಜ. ಈ ಒಂದು ರಾಜ್ಯಕ್ಕೆ ಒಬ್ಬರನ್ನ ರಾಜನನ್ನಾಗಿ ಮಾಡಿ ಹೋಗ್ತಾ ಇದ್ದೀನಿ, ಮತ್ತು ಈ ರಾಜನ ಸಂಬಂಧಿಕರು ಯಾರಾದರೂ ಅದಾರೇನು ಅಂತ ಕೇಳಿದಾಗ
ಅವಾಗ ಯಾರೂ ಇಲ್ಲರಿ, ಅವನಿಗೆ ಮಕ್ಕಳು ಈಕ್ಕಳು ಎಲ್ಲರೂ ಸತ್ತು ಹೋಗ್ಬಿಟ್ಟಿದಾರ. ಆದರೆ ಒಬ್ಬ ಸಂಬಂಧಿ ಅದಾನ, ಅವನು ಸ್ಮಶಾನದೊಳಗೆ ವಾಸ ಮಾಡ್ತಾ ಇದ್ದಾನೆ ಅಂತಂದಾಗ ರಾಜ ಏನಿಸ್ತು, ಹಂಗಾರೆ ಹೋಗಿ ಅವನನ್ನು ಕರ್ಕೊಂಡು ಬರ್ರಿ, ಅವನಿಗೆ ಈ ರಾಜ್ಯವನ್ನು ಒಪ್ಪಿಸಿ ನನ್ನ ದೇಶಕ್ಕೆ ನಾನು ಹೋಗ್ತೀನಿ ಅಂತಂದಾಗ ಆವಾಗ ಕರೀಲಿಕ್ಕೆ ಹೋದರು. ಮಂತ್ರಿಗಳು ಎಲ್ಲ ಹೋದರು. ಆದರೆ ಅವ ಬರಲಿಲ್ಲ. ನಾನು ಈ ಸ್ಥಾನ ಬಿಟ್ಟು ಬರೋದಿಲ್ಲ ಅಂತ ಹೇಳಿದ. ಸ್ವತಃ ರಾಜನೇ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಮಹಾರಾಜನೇ ಅಲ್ಲಿಗೆ ಹೋಗಿ ಅವನಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ, ನಿನ್ನ ಮೇಲೆ ನಾನು ಪ್ರಸನ್ನಾಗಿದ್ದೀನಿ. ಇಂಥ ಈ ಸ್ಮಶಾನ ಭೂಮಿಯೊಳಗೆ ನೀ ಇಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದೀಯಾ ಅಂತ ಅವನನ್ನು ಕೇಳ್ತಾ ಇದ್ದಾನೆ. ಇಲ್ಲಿ ನಿನಗೆ ಸರಿಯಾಗಿ ಮಲಗಲಿಕ್ಕೆ ಹಾಸಿಗೆ ಇಲ್ಲ. ಇದು ಸ್ಮಶಾನ ಭೂಮಿ. ನಿನಗಿಲ್ಲಿ ಉಣ್ಲಿಕ್ಕೇನೂ ಆಹಾರ ಇಲ್ಲ. ನೀನು ಇಷ್ಟು ಕಷ್ಟದ ಜೀವನ ಯಾಕೆ ಮಾಡ್ತಾ ಇದ್ದೀಯಾ? ನಿನಗೇನು ಬೇಕು ಕೇಳು, ಕೊಡ್ತಾ ಇದ್ದೀನಿ. ಈ ರಾಜ್ಯವನ್ನು ನಿನಗೆ ಒಪ್ಪಿಸಿ ಹೋಗ್ತಾ ಇದ್ದೀನಿ. ನೀನು ಈ ರಾಜ್ಯವನ್ನು ತಗೊಂಡು ನೀನು ರಾಜ್ಯವನ್ನು ಆಳು, ಪ್ರಾಪಂಚಿಕ ವಿಷಯಗಳನ್ನು ಅನುಭೋಗ ಮಾಡುವಂತೆ ರಾಜ ಬಹಳ ಆಗ್ರಹ ಮಾಡಿದ. ಆ ಸ್ಮಶಾನ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ಆ ಮಹಾನುಭಾವ ಹೇಳ್ತಾ ಇದ್ದಾನೆ, ಮಹಾರಾಜರೇ, ನನಗೆ ಯಾವುದು ಬೇಕಾಗಿಲ್ಲ, ನನಗೆ ಯಾವ ರಾಜ್ಯ ಬೇಕಾಗಿಲ್ಲ, ನನಗೆ ಯಾವ ಭೋಗಗಳ ಆಸೆ ಅನ್ನುವಂಥದ್ದಿಲ್ಲ. ಮತ್ತು ನೀ ಭಾಳ ಕೊಡ್ತೀನಿ ಅಂಥೇಳಿ ಭಾಳ ಆಗ್ರಹ ಮಾಡಲಿಕ್ಕತ್ತಿದೆಯಲ್ಲ, ಹಾಗಾದರೆ ನನಗೆ 4 ವಸ್ತುಗಳು ಬೇಕಾಗಿದ್ದಾವೆ, ಇವುಗಳು ನನಗೆ ಕೊಡು ಅಂತ ಕೇಳಿದ. ಯಾಕಾದ್ರೆ ಹೇಳು, ನೀನು ಏನು ಕೇಳ್ತೀನಿ ನಾನು ಕೊಡೋಕೆ ರೆಡಿ ಸಿದ್ಧವಾಗಿದ್ದೀನಿ, ನೀ ಕೇಳಿದ್ದನ್ನು ನಾನು ಕೊಟ್ಟು ಹೋಗ್ತಾ ಇದ್ದೀನಿ ಅಂತಂದಾಗ ಆವಾಗ ಆ ರಾಜ ಆ ಮಹಾನುಭಾವ ಕೇಳ್ತಾ ಇದ್ದಾನೆ, ಮಹಾರಾಜರೇ, ನಾನು ಈಗೇನು ಜನ್ಮವನ್ನು ತಾಳಿದ್ದೀನಲ್ಲ, ನನಗಿನ್ನು ಎಂದೆಂದೂ ಮರಣ ಅನ್ನುವಂಥದ್ದು ಬರಬಾರ್ದು. ನಾನು ಅಮರನಾಗಿ ಹೋಗಿಬಿಡಬೇಕು. ಅಂದರೆ ಈ ಜನ್ಮ ಮರಣಗಳಿಂದ ನಾನು ವಿಮುಕ್ತಿಯನ್ನು ಹೊಂದಬೇಕು. ನನಗೆ ಪುನಃ ಜನ್ಮ ಪ್ರಾಪ್ತಿ ಅನ್ನುವಂಥದ್ದಾಗಬೇಕು. ಅಂತಹ ಅಮರತ್ವವನ್ನು ನನಗೆ ಕರುಣಿಸು ಅಂತ ಕೇಳಿಕೊಂಡ. ಇದು ಮೊದಲನೇದ್ದು. ಇನ್ನು ಎರಡನೇದ್ದು, ನಾನು ಎಂಥ ಸಂತೋಷವನ್ನು ಪಡಿಬೇಕು ಅಂತಂದರೆ, ನಮಗೂ ಸಂತೋಷ ಬರ್ತದೆ, ಆದರೆ ಸ್ವಲ್ಪ ಹೊತ್ತಿರ್ತದೆ, ಮತ್ತೆ ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಚಿಂತೆಗಳು ಆವರಣ ಆಗಿಬಿಡ್ತಾವೆ. ನಾವು ಮತ್ತೆ ವಿಷಯಗಳ ಚಿಂತನೆಯಿಂದ ಕೂಡ್ಕೊಂಡ್ಬಿಡ್ತೀವಿ. ನಮ್ಗೆ ಅನೇಕ ಕಷ್ಟಗಳು ಬರ್ತಾ ಇದ್ದಾವೆ. ನಮಗೆ ಬಂದಿರತಕ್ಕಂಥ ಸಂತೋಷ ಹೊರಟು ಹೋಗಿಬಿಡ್ತದೆ. ಅದಕ್ಕೆ ನಾನು ಹೊಂದಿದಂಥ ಸಂತೋಷ ಅದು ನನ್ನ ಕೈ ಬಿಟ್ಟು ಹೋಗಿರಬಾರದು. ಆ ಸಂತೋಷದೊಳಗೆ ವಿಷಯ ಸುಖ ಅದರೊಳಗೆ ಬೆರ್ತಿರಬಾರದು. ಅದು ನನ್ನೊಳಗೆ ಆ ಸಂತೋಷ ತೋರಬೇಕು. ಅದು ಯಾವಾಗಲೂ ಇರಬೇಕು ಆ ಸಂತೋಷ ಅನ್ನುವಂಥದ್ದು. ಅದು ನಿತ್ಯವಾಗಿರಬೇಕು. ಅಂಥ ಒಂದು ಸಂತೋಷ ಅನ್ನುವಂಥದ್ದನ್ನು ನನಗೆ ಕೊಡುವಂಥವನಾಗು. ಆಮೇಲೆ ನನಗೆ ಈಗ ಯೌವನ ಬಂದದಲ್ಲ, ನನಗೆ ಒಟ್ಟ ಮುಪ್ಪು ಬರಬಾರದು. ಈ ಯೌವನ ಅಂತೂ ಸ್ಥಿರವಾಗಿ ಉಳಿಬೇಕು. ನನಗೆ ಪ್ರಾಪ್ತವಾಗಿರ್ತಕ್ಕಂಥ ಯೌವನ ಇದು ಎಂದೂ ನನ್ನ ಕೈ ಬಿಟ್ಟು ಹೋಗಿರಬಾರ್ದು. ಇದು ಹೀಗೆ ಇರಬೇಕು. ನನಗೆ ಮುಪ್ಪು ಬರಬಾರದು ಅಂತ ಕೇಳಿಕೊಂಡ. ಮತ್ತು ನನಗಿಂಥ ಸುಖ ಬೇಕು, ಅದರೊಳಗೆ ದುಃಖನ ಬೆರ್ತಿರಬಾರ್ದು. ಯಾವ ಸುಖ ಪಡ್ಕೊಂಡ ಬಳಿಕ ಅದರೊಳಗೆ ದುಃಖದ ಲವಲೇಶವೂ ಕೂಡ ಇಲ್ಲವೋ ಅಂಥ ನಿತ್ಯ ಸುಖ ನನಗಿಂತ ಈ 4 ವಸ್ತುಗಳು ನನಗೆ ಬೇಕಾಗಿದ್ದಾವೆ. ಇದನ್ನು ನೀನು ನನಗೆ ಕೊಡು ಅಂತ ಕೇಳಿಕೊಂಡ. ಆವಾಗ ರಾಜ ಅಂತಾನ, ಮಹಾನುಭಾವ, ಇದರೊಳಗೆ ನನಗೆ ಒಂದು ಕೊಡೋಕ್ಕಾಗೋದಿಲ್ಲ ಅಂತಂದ. ಇವು 4 ಇವೆಲ್ಲ ಈಶ್ವರನೇ ಕೊಡಬೇಕು, ಪರಮಾತ್ಮನೇ ಕೊಡಬೇಕು. ಇದನ್ನು ಪರಮಾತ್ಮನೇ ಅನುಗ್ರಹ ಮಾಡಬೇಕು ಹೊರತು, ಅವನು ಕೃಪೆಯಿಂದ ನನಗೆ ಇವು ದೊರಕ್ತಾ ಹೊರತು ಇವು ಅವು ಹಂಗೆ ನನ್ನಿಂದ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಅಂದಾಗ, ಅದಕ್ಕಪ್ಪ ರಾಜ, ನಾನು ಅದಕ್ಕೆ ಪರಮಾತ್ಮನಿಗೆ ಶರಣು ಹೋಗಿದ್ದೀನಿ, ಭಗವಂತನಲ್ಲಿ ನಾನು ಪ್ರಾರ್ಥನಾ ಮಾಡ್ತಾ ಇದ್ದೀನಿ. ಇಂಥ ನಿತ್ಯ ನಿರತಿಶಯವಾಗಿರ್ತಕ್ಕಂಥ ಸುಖ ನನಗೆ ದೊರಕಲಿ. ನಾನು ಪಡೆಯುವಂಥ ಸುಖ ಅನ್ನುವಂಥದ್ದು ಅದು ಸಾಕರಿಸಿರಬಾರದು, ಸೌದಿರಬಾರದು, ಮತ್ತೊಂದನ್ನು ಪಡಿಬೇಕನ್ನುವಂಥ ಇಚ್ಛಾ ಹುಟ್ಟಿರಬಾರದು, ಅದು ನನ್ನ ಕೈ ಬಿಟ್ಟು ಹೋಗಿರಬಾರದು. ಅಂಥ ಒಂದು ಸುಖವನ್ನು ನಾನು ಪಡೆಯುವುದಕ್ಕೋಸ್ಕರವಾಗಿ ಹಗಲಿರುಳು ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದೀನಿ. ಆ ಭಗವಂತನ ಕೃಪೆಯನ್ನು ಪಡ್ಕೊಂಡು ಈ 4 ವಸ್ತುಗಳನ್ನು ಪಡಿಬೇಕನ್ನುವಂಥ ಇಚ್ಛೆಯುಳ್ಳವನಾಗಿದ್ದೀನಿ ಅಂತಂದಾಗ
ರಾಜ ನಿರುಪಾಯನಾಗಿ ವಾಪಸ್ ಹೋಗ್ತಾ ಇದ್ದಾನೆ. ಹಿಂಗೆ ನಮ್ಮ ಜೀವನದೊಳಗೆ ನಾವು ಪಡೆಯುವಂಥ ಸುಖ ಅದು ಹೇಗಿರಬೇಕು ಅಂತಂದರೆ ಅದು ಎಂದೂ ನಮ್ಮನ್ನು ಕೈ ಬಿಟ್ಟು ಹೋಗಿರಬಾರದು. ಅದು ನಿತ್ಯ ನಿರತಿಶಯವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದಿರಬೇಕು. ಅಂಥ ಸುಖ ಅನ್ನುವಂಥದ್ದನ್ನು ನಾವು ನಮ್ಮ ಜೀವನದೊಳಗೆ ನಾವು ಪಡ್ಕೊಳ್ಬೇಕಾಗ್ಯದ. ಅಂಥ ಸುಖದ ಪ್ರಾಪ್ತಿ ಅನ್ನುವಂಥದ್ದನ್ನೇ ಇಲ್ಲಿ ಕೊಡು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದು ನಿತ್ಯ ನಿರತಿಶಯವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ಅಂಥ ಆತ್ಮಸುಖವನ್ನು ನಾವು ಪ್ರಾಪ್ತ ಮಾಡಿಕೊಂಡೀವಿ ಅಂತಂದರೆ ನಾವು ನಿಜವಾಗಿಯೂ ಮುಕ್ತರಾಗ್ತಾ ಇದ್ದೀವಿ, ಧನ್ಯರಾಗ್ತಾ ಇದ್ದೀವಿ ಅಂತೇಳಿ ನಿಜಗುಣ ಶ್ರೀಗಳವರು ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಗೀತೆಯಲ್ಲಿ ಭಗವಂತನು ಕೂಡ ಒಂದು ಶ್ಲೋಕದೊಳಗೆ ಭಾಳ ಸುಂದರವಾಗಿ ಹೇಳ್ತಾನೆ. ಬಾಹ್ಯಸ್ಪರ್ಶೇ ಸ್ವಶಕ್ತಾತ್ಮ ವಿಂದ್ಯತ್ಯಾತ್ಮನಿ ಯತ್ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ ಅಂತ. ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಪುರುಷ ಬಾಹ್ಯಸ್ಪರ್ಶೇಷು ಅಸಕ್ತಾತ್ಮ. ಈ ಬಾಹ್ಯವಾಗಿರ್ತಕ್ಕಂಥ ಏನು ವಿಷಯಗಳಿದಾವಲ್ಲ, ಈಗ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಪಂಚ ವಿಷಯಗಳದಾವ. ಈ ಪಂಚ ವಿಷಯಗಳಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನು ಆಸಕ್ತನಾಗ್ತಾನೇನು ಅಂತಂದರೆ ಇಲ್ಲ. ಯಾಕಂದ್ರೆ ಅವೆಲ್ಲ ದುಃಖ ರೂಪದಾವಂತ ಪೂರ್ವದಲ್ಲೇ ವೈರಾಗ್ಯವನ್ನು ತಾಳಿದಾನ, ಅವುಗಳಲ್ಲಿ ದೋಷ ದರ್ಶನವನ್ನು ಕಂಡಿದ್ದಾನ. ಹೀಗಾಗಿ ಬಾಹ್ಯ ವಿಷಯದಲ್ಲಿ ಅವನಿಗೆ ಆಸಕ್ತಿ ಎನ್ನುವಂಥದ್ದಿಲ್ಲ. ವಿಂದ್ಯತ್ಯಾತ್ಮನಿ ಯತ್ ಸುಖಂ, ಆತ್ಮನಿ ಅಂತಂದರೆ ತನ್ನ ಆತ್ಮಸುಖದಲ್ಲಿಯೇ ಅವನು ತೃಪ್ತನಾಗಿಬಿಟ್ಟಿದ್ದಾನೆ, ಅಂಥ ಸುಖ ಅನ್ನುವಂಥದ್ದನ್ನು ಹೊಂದಿದ್ದಾನೆ. ಸ ಬ್ರಹ್ಮಯೋಗಯುಕ್ತಾತ್ಮ, ಅವನು ಬ್ರಹ್ಮಾನುಸಂಧಾನದೊಳಗನ ತತ್ಪರನಾಗಿಬಿಟ್ಟಿದ್ದಾನೆ. ಸದಾ ನಾನು ಬ್ರಹ್ಮವಿದ್ದೀನಿ, ನಾ ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಅನ್ನುವಂಥ ಅನುಸಂಧಾನವನ್ನು ಮಾಡ್ತಾ 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 ಅವನ ಮನಸ್ಸನ್ನುವಂಥದ್ದು ಅಂಥ ಸುಖಮಕ್ಷಯಮಶ್ನುತೆ. ಇಲ್ಲಿ ಅಕ್ಷಯ ರೂಪವಾಗಿರ್ತಕ್ಕಂಥ ಸುಖ. ಕ್ಷಯ ಅಂದ್ರೇನು? ನಾಶವಾಗುವಂಥದ್ದು. ಈ ಲೌಕಿಕ ಸುಖಗಳೆಲ್ಲವೂ ಕ್ಷಯ ಆಗ್ತಾವೆ, ಇವು ನಾಶ ಆಗಿ ಹೋಗಿಬಿಡ್ತಾ ಇದ್ದಾವೆ. ಆದರೆ ಆತ್ಮಸುಖ ಅನ್ನುವಂಥದ್ದು ಏನದಲ್ಲ, ಅದು ಅಕ್ಷಯ ಸುಖ ಅಂತ ಹೇಳಿಸ್ಕೊಳ್ತದೆ. ಅದನ್ನು ಪಡ್ಕೊಂಡ ಮೇಲೆ ಅದಕ್ಕೆ ಎಂದೂ ನಾಶ ಅನ್ನುವಂಥದ್ದಿಲ್ಲ. ಅಂಥ ಒಂದು ಆತ್ಮಸುಖವನ್ನು, ಅಕ್ಷಯವಾಗಿರ್ತಕ್ಕಂಥ ಸುಖವನ್ನು ಅವನು ಪಡ್ಕೊಳ್ತಾ ಇದ್ದಾನೆ, ಅದನ್ನು ಹೊಂದ್ತಾ ಇದ್ದಾನೆ ಅಂತ ತಿಳ್ಕೊಂಡು ಹೀಗೆ ಭಗವದ್ಗೀತೆಯೊಳಗೆ ಭಗವಂತನೂ ಕೂಡ ಬಹು ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡಿದ್ದಾನೆ. ಅದಕ್ಕೆ ಅಂಥ ಬ್ರಹ್ಮಜ್ಞಾನಿ ಅನುಭೋಗ ಮಾಡುವಂಥ ನಿತ್ಯ ನಿರತಿಶಯವಾಗಿರ್ತಕ್ಕಂಥ ಯಾವ ಸುಖ ಅನ್ನುವಂಥದ್ದಲ್ಲ, ಅಂಥ ಸುಖ ಅನ್ನುವಂಥದ್ದನ್ನು ನಾನು ಹೊಂದಬೇಕು, ಅದನ್ನು ನನಗೆ ಕೊಡು ಅಂಥ ಒಂದು ಮನೋರಥ ಕೈಗೂಡಬೇಕಂತಾರೆ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಹಲವಾರು ಇಚ್ಛೆಗಳಿರ್ತಾವೆ. ನಮ್ಮ ಮನಸ್ಸು ಒಂದನ್ನು ಬಯಸೋದಿಲ್ಲ. ನಾವು ಈ ಲೋಕದಲ್ಲಿರ್ತಕ್ಕಂಥ ಸಮಸ್ತ ಭೋಗಗಳು ನಾವು ಬಯಸ್ತೀವಿ. ಯಾಕಂದ್ರೆ ಅವುಗಳು ನಮಗೆ ಸುಖ ಬುದ್ಧಿ ಇರ್ತದೆ, ಅವೆಲ್ಲ ಸುಖ ಅದಾವಂಥೇಳಿ ಅವುಗಳನ್ನ ನಾವು ಇಚ್ಛಾ ಮಾಡ್ತೀವಿ. ಆದರೆ ಅದರೊಳಗೆ ನಾವು ದುಃಖವನ್ನು ನೋಡೋದಿಲ್ಲ. ಆ ವಿಷಯಗಳಿರ್ತಕ್ಕಂಥ ದುಃಖ ಏನದ ಅನ್ನೋದನ್ನು ನಾವು ತಿಳ್ಕೊಳ್ಳೋದಿಲ್ಲ. ನಾವು ಬರೀ ಐಹಿಕವಾಗಿರ್ತಕ್ಕಂಥ ವಿಷಯಗಳಲ್ಲಿ ನಾವು ಆಸಕ್ತರಾಗ್ತೀವಿ. ಅವುಗಳನ್ನು ಪಡ್ಕೊಂಡು ಅದಕ್ಕೆ ಪಡೆವೆಡೆಯೊಳು ಮೊದಲತ್ಯಾಯಾಸ, ನಡಿವಿನಿತಿಹುದಲೆ ಸುಖದಾಭಾಸ, ಕಡೆಯೊಳು ಹೇಸಿಗೆ ಮುಸುಗುತ್ತಿಹುದು, ಸಿಡಿಮಿಡಿ ಆಗಳೆ ಮನಸ್ಸಿಂಗಹುದು ಅಂಥೇಳಿ ಪಾರಮಾರ್ಥ ಗೀತೆ ನಿಜಮುಸುಳವರು ಹೇಳಿದಂತೆ ಈ ಪ್ರಾಪಂಚಿಕವಾಗಿರ್ತಕ್ಕಂಥ ಭೋಗ ಸುಖಗಳು ಪಡೆವೆಡೆಯೊಳು ಮೊದಲ ಅತ್ಯಾಯಾಸ, ಅವುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಸಂದರ್ಭದೊಳಗೆ ನಾವು ಎಷ್ಟು ಶ್ರಮ ಪಡ್ತೀವಿ, ನಮಗೆಷ್ಟು ದುಃಖಗಳಾಗ್ತಾ ಇದ್ದಾವೆ, ಅನೇಕ ಕಷ್ಟಗಳನ್ನು ಎದುರಿಸ್ತಾ ಇದ್ದೀವಿ. ಅಂತೂ ಅವು ನಮಗೆ ಪ್ರಾಪ್ತಿ ಆದವು ಅಂತಂದರೆ ನಡಿ ವಿನಿತಿ ಹೋದಲೇ ಸುಖದ ಆಭಾಸ. ಆ ವಿಷಯಗಳು ಪ್ರಾಪ್ತವಾದ ಕ್ಷಣದೊಳಗೆ ಸ್ವಲ್ಪ ಸಮಯ ಅವುಗಳಿಂದ ನಮಗೆ ಸುಖ ಆದಂಗೆ ಆಗ್ತದೆ. ಸುಖದ ಆಭಾಸ ಅಂತಾರೆ, ಅದು ನಿಜವಾದ ಸುಖ ಅಲ್ಲ, ಸುಖದ ತೋರಿಕೆ. ಹೆಂಗೆ ಬಿಸಿಲುಗುದುರೆ ಮಾಯಾಮರೀಚಿಕೆ ಅಂತ ಕರೀತಾರೆ. ಮಧ್ಯಾಹ್ನ ಬಿಸಿಲದೊಳಗೆ ನೀರು ಹರಿದಂಗೆ ಕಾಣಿಸ್ತಿರ್ತದೆ, ಜಿಂಕೆಗಳು ಓಡಿ ಹೋಗ್ತಾವೆ, ನೀರು ಅಂತೇಳಿ ಓಡಿ ಹೋಗ್ತಾವೆ. ಆದರೆ ನೀರಿನಂತೆ ತೋರಿದ್ರೆ ನೀರೇನದು? ನೀರಲ್ಲ. ಯಾರಾದರೂ ಹೋಗಿ ಅಲ್ಲಿ ನೀರು ಕುಡಿದು ತೃಪ್ತರಾಗ್ಯಾರೇನು ಅಂತಂದ್ರೆ ಇಲ್ಲ.
ತೋರಿಕೆ ಮಾತ್ರ, ಅದು ನೀರಿನಂತೆ ತೋರ್ತದ ಹೊರತು ಅದು ವಾಸ್ತವಿಕವಾಗಿ ನೀರಲ್ಲ. ಹಂಗೆ ಇವು ಸುಖದಂತೆ ತೋರ್ತಾವೆ. ಯಾವುವು ಶಬ್ದ ಸ್ಪರ್ಶ ರೂಪ ರಸಗಂಧ ಏನು ವಿಷಯಗಳದಾವಲ್ಲ, ಇವು ಸುಖದಂತೆ ತೋರ್ತಾವೆ ಹೊರತು ನಿಜವಾದ ಸುಖ ಅನ್ನುವಂಥದ್ದು ಅವುಗಳಲ್ಲಿ ಇಲ್ಲ. ನಿಜವಾದ ಸುಖ ಎಲ್ಲಿ ಅದ ಅಂದರೆ ತನ್ನೊಳಗನ ಅದು. ತಾನೇ ಸುಖ ಸ್ವರೂಪದಾನ. ನಾನು ಸುಖ ಸ್ವರೂಪ ಇದ್ದೀನಿ ಅನ್ನುವಂಥ ಜ್ಞಾನ ಮಾಡ್ಕೋಬೇಕಷ್ಟೇ. ನಮಗದರ ವಿಸ್ಮೃತಿ ಆಗ್ಯದ. ನಾವು ಅದನ್ನು ಗುರುಶಾಸ್ತ್ರಗಳಿಂದ ಅದನ್ನು ಸ್ಮೃತಿ ಮಾಡಿಕೊಳ್ಬೇಕು. ಅದನ್ನು ನಾವು ತಿಳ್ಕೊಬೇಕಾಗ್ಯದ. ನಮ್ಮ ಮರವಿಯನ್ನು ನಾವು ಕಳ್ಕೊಬೇಕಾಗ್ಯದ. ಅದಕ್ಕೆ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಯಾವ ನನ್ನ ಸುಖ ಅನ್ನುವಂಥದ್ದಲ್ಲ, ಅಂಥ ಒಂದು ಮನೋರಥ ಅನ್ನುವಂಥದ್ದು ಈಡೇರಬೇಕು. ಅಂಥ ಸುಖದ ಪ್ರಾಪ್ತಿ ಅನ್ನುವಂಥದ್ದು ನನಗಾಗಬೇಕು. ಅದನ್ನೇ ನನಗೆ ಕರುಣಿಸು ಅಂಥೇಳಿ ಇಲ್ಲಿ ಶ್ರೀಮನ್ ಶ್ರೀಗಳವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗಲೂ ನಿತ್ಯ ಸುಖವನ್ನೇ ಬೇಡಬೇಕೇ ಹೊರತು ದುಃಖದಿಂದ ಕೂಡಿಕೊಂಡಿರ್ತಕ್ಕಂಥ ವಿಷಯ ಸುಖಗಳನ್ನು ನಾವು ಅಪೇಕ್ಷೆ ಮಾಡಬಾರದು. ವಿಷಯ ಸುಖಗಳಿಂದ ನಮಗೆ ದುಃಖ ಆಗ್ತದೆ, ಅವು ನಮ್ಮನ್ನು ಕೈ ಬಿಟ್ಟು ಹೋಗ್ತಾವು. ಆದ್ದರಿಂದ ನಿತ್ಯ ನಿರಸುಖ ಯಾವುದು ಅಂತಂದರೆ ಅದು ಆತ್ಮಸುಖ, ಅದು ಬ್ರಹ್ಮಸುಖ ಅಂತ ಹೇಳಿಸ್ಕೊಳ್ತದೆ. ಅದನ್ನು ನಾವು ಅಧ್ಯಾತ್ಮ ವಿದ್ಯೆಯಿಂದ ಅದನ್ನು ಹೊಂದಲಿಕ್ಕೆ ಬರ್ತದೆ ಅಂಥೇಳಿ ಇಲ್ಲಿ ಭಾಳ ಸುಂದರವಾಗಿ ಹೇಳಿದ್ದಾರೆ. ಅಂಥ ಸುಖವನ್ನು ನಾವೆಲ್ಲರೂ ಪ್ರಾಪ್ತ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಸದ್ಗುರು ಚರಣಗಳಿಗೆ 4 ತುಣುಗಳು ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.